ನಮ್ಮ ದೇಶದ ಹಳೆಯ ಮತ್ತು ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿ ಒಂದಾದ ಕುಸ್ತಿ ಕ್ರೀಡೆಯನ್ನ ನೋಡೋದು ಅಂದ್ರೆ ಜನರಿಗೆ ಒಂದ್ ರೀತಿ ಮೈ ರೋಮಾಂಚನಗೊಳ್ಳುತ್ತೆ. ಇಂತಹ ಕುಸ್ತಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಬೆಳಗಾವಿಯಲ್ಲಿ. ಒಂದಕ್ಕಿಂತ ಒಂದು ಗಟ್ಟಿ ಜಟ್ಟಿಗಳು ಈ ಕುಸ್ತಿ ಪಂದ್ಯದಲ್ಲಿ ಪಾಲ್ಗೊಂಡು ಜನರಿಗೆ ಮನರಂಜನೆ ನೀಡಿದ್ವು. ಕುಸ್ತಿಪಟುಗಳನ್ನ ನೋಡಿ ಜನ ಎಂಜಾಯ್ ಮಾಡ್ತಾ ಇದ್ರು. ಇನ್ನು ಜನಗಳ ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯಲ್ಲಿ. ಹೌದು, ಬೆಳಗಾವಿಯ ರಾಯಬಾಗ ತಾಲೂಕಿನ ಮುಗಳಖೋಡದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಬೃಹನ್ ಮಠದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಮಹಾರಾಜರ ಮಠಕ್ಕೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಗೆ ಮುಗಳಖೋಡದ ಜಿಡ್ಗಾ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಚಾಲನೆಯನ್ನ ನೀಡಿದ್ರು. 20 ನಿಮಿಷಗಳ ರೋಚಕ ಕಾದಾಟ. ಇನ್ನು ಕುಸ್ತಿ ಅಖಾಡದಲ್ಲಿ ನೇಪಾಳದ ಕುಸ್ತಿಪಟು ಬೇವು ತಾಪ ಅವರು ಕೂಡ ಹರಿಯಾಣದ ಒಬ್ಬ ನವೀನ್ ಅನ್ನುವಂತಹ ಕುಸ್ತಿಪಟು ಜೊತೆಗೆ 20 ನಿಮಿಷಗಳ ಕಾಲ ಸೆಣಸಾಡಿದ್ದಾರೆ. ಹೌದು, 20 ನಿಮಿಷಗಳ ಕಾಲ ರೋಚಕ ಕಾದಾಟವನ್ನ ನಡೆಸಿದ್ದಾರೆ. ಇಬ್ಬರ ಕಾದಾಟ ಪ್ರೇಕ್ಷಕರನ್ನ ಸಂತೋಷದಲ್ಲಿ ತೇಲಾಡುವಂತೆ ಮಾಡಿದೆ. ಕೊನೆಯದಾಗಿ ನೇಪಾಳದ ದೇವು ತಾಪ ವಿಜಯಶಾಲಿಯಾಗಿದ್ದಾರೆ. ಇನ್ನು ಹೊರ ರಾಜ್ಯದಿಂದ ಬಂದಿದ್ದ ಜಟ್ಟಿಗಳು ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಗೋವಾದಿಂದಲೂ ಸಹ ಜಟ್ಟಿಗಳು ಬಂದು ಈ ಒಂದು ಕುಸ್ತಿ ಆಟದಲ್ಲಿ ಸೆಣಸಾಡಿದ್ದು ಪ್ರತಿ ಪಂದ್ಯವೂ ಕೂಡ ಕುತೂಹಲದಿಂದ ಕೂಡಿತ್ತು. ಎದುರಾಳಿಗಳನ್ನ ಚಿತ್ಗೊಳಿಸುವ ಮೂಲಕ ಪೈಲ್ವಾನರು ನಗೆಯನ್ನ ಬೀರ್ತಾ ಇದ್ರು. ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಜನ ಜಟ್ಟಿಗಳನ್ನ ಪ್ರೋತ್ಸಾಹಿಸಿ ಹುರಿದುಂಬಿಸ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎಚ್.ಡಿ. ದೇವೇಗೌಡರು ಸುಳ್ಳು ಹೇಳುವ ಸ್ಪರ್ಧೆಗೆ ಇಳಿದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಡಿ.ಕೆ. ಸುರೇಶ್ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರವನ್ನ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸುಳ್ಳು ಹೇಳುವ ಸ್ಪರ್ಧೆಗೆ ಇಳಿದಿದ್ದಾರೆ ಅಂತ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಇಂದು ಬೆಂಗಳೂರು ಹೊಸ ಹೊರವಲಯದಲ್ಲಿರುವಂತಹ ಆನೇಕಲ್ ತಾಲೂಕಿನ ಹಬ್ಬಗೋಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿ.ಕೆ. ಸುರೇಶ್ ಪರವಾಗಿ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರ ನಡೆಸಿದ್ದಾರೆ. ಜೊತೆಗೆ ಹೆಬ್ಬಗೋಡಿ ಮುತ್ಯಾಲಮ್ಮ ದೇವಾಲಯದ ಬಳಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಿಎಂ ಮನಮೋಹನ್ ಸಿಂಗ್ ಖಾಲಿ ಚೊಂಬು ಕೊಟ್ಟಿದ್ರು, ನರೇಂದ್ರ ಮೋದಿ ಅದನ್ನ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತ ದೇವೇಗೌಡರು ಬೆಂಗಳೂರಿನಲ್ಲಿ ನೆನೆ ಹೇಳಿದ್ದಾರೆ. ಆದ್ರೆ ಇದು ತುಂಬಾ ಸುಳ್ಳು ಅಂತ ಅವರು ವಾದ ಆಗಿದೆ. ಆದ್ರೆ 10 ವರ್ಷದಲ್ಲಿ ಮೋದಿ 120 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ ತಿರುಗೇಟನ್ನ ನೀಡಿದ್ರು. ಜೊತೆಗೆ ಕೋಮುವಾದಿ ಪಕ್ಷ ಎಂದ ದೇವೇಗೌಡರು ಈಗ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಮುಂದಿನ ಜನ್ಮ ಇದ್ರೆ ಮುಸಲ್ಮಾನ್ ಆಗಿ ಹುಟ್ಟುತ್ತೇನೆ ಎಂದಿದ್ರು. ಆದ್ರೆ ಅಳಿಯನಿಗೆ ಅವರ ಪಕ್ಷದಲ್ಲಿ ಟಿಕೆಟ್ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿಯಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ದಾರೆ. ಇನ್ನು ಸ್ವಾರ್ಥಕ್ಕಾಗಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದಾರೆ ಇವರು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ.